ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ಧರ್ಮಸ್ಥಳದ ವಿಚಾರಗಳನ್ನು ನೀವು ಕೇಳ್ತಾ ಇದ್ದೀರಿ. ದಿನನಿತ್ಯ ಯಾವ್ಯಾವ್ದು ರೂಪ ಪಡಿತಾ ಇದೆ, ದೂರುದಾರರು ಅಂದರೆ ಯಾರು ದೂರುಗಳಾಗಿ ಬಂದಿರೋ ಅವರು ಆರೋಪಿಗಳಾಗುವಂಥ ಎಲ್ಲ ಸಾಧ್ಯತೆಗಳು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಕ್ಲಾಸ್ ಹೇಳ್ತಾ ಇದೆ. ಅದರಲ್ಲೂ ಅದರಲ್ಲೂ ಕರೆಕ್ಟ್ ಅಂತ ಜನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನೋಡಿ, ನೀವು ಮೊದಲಿಗಿನ ಈ ಮುಸುಕುದಾರಿ ಇದ್ದಾಗ ಸ್ಪಷ್ಟವಾಗಿ 164 ಅಡಿಯಲ್ಲೇ ಜಡ್ಜ್ ಅವ್ರ ಮುಂದೆ ಮಾತು ಕೊಟ್ಟಂತಹ ನಮ್ಮ ಈ ಚಿನ್ನಯ್ಯ, ನಂತರ ಚಿನ್ನಯ್ಯ ಆದಂಥ ವ್ಯಕ್ತಿ ಮೊದಲಿನ ಭೀಮ ಯಾವ ರೀತಿಯಾಗಿ ಹೊರಳಿದ, ಅಲ್ಲಿಯ ಲೋಕಲ್ ಆಡಳಿತಾಧಿಕಾರಿ ಪರವಾಗಿ ಹೇಗೆ ನಿಂತ, ಮತ್ತು ತಂದವರು ಇವರೇ ಮಟ್ಟನವ್ರು ಮತ್ತು ತಿಮರೋಡಿ ಜಯಂತ್ ಟಿ ಅವ್ರ ಮೇಲೆ ಆರೋಪ ಮಾಡ್ತಾನೆ, ವಿಠ್ಠಲ ಗೌಡರ ಮೇಲೆ ಆರೋಪ ಮಾಡ್ತಾನೆ, ಮೊದಲ ಹೆಗಡೆ ಅವ್ರ ಮೇಲೆ ಆರೋಪ ಮಾಡ್ತಾನೆ. ಅಂದರೆ ಬದಲು ಯಾಕಾದ, ಇದಕ್ಕೇನು ಭಾಳ ಲಾಜಿಕ್ ಬೇಕಾಗಿಲ್ಲ. ಒಂದು ಅಲ್ಲಿಯ ದುಡ್ಡಿಗೆ ಬೆಲೆ ಆಗಿರ್ಬೋದು, ಇಲ್ಲ ಮತ್ತೊಂದು ಭಯಕ್ಕೆ ಬೆಲೆ ಆಗಿರ್ಬೋದು. ಅನೇಕ ಆರೋಪಗಳು ಈ ಹೆಗ್ಗಡೆ ಅವ್ರ ಮೇಲೆ ಇಂಥವು ಮಾಡೇ ಮಾಡ್ತಾಯಿದ್ದಾರೆ. ಪಾಪ ಈ ದೂರದಾರರಾಗಿರ್ಬೋದು, ಅನುಭವಿಸಿದವರಾಗಿರ್ಬೋದು. ಅದಕ್ಕಾಗಿ ಇವತ್ತು ಕೊನೆಗೆ ಬೇಸತ್ತಿರುವುದು ದೂರದಾರರು. ಅದರಲ್ಲಿ 3-4 ಜನ ನೇರವಾಗಿ ಗೃಹ ಮಿನಿಸ್ಟರ್ಗಳ ಅಂದರೆ ಗೃಹ ಮಂತ್ರಿ ನಮ್ಮ ಪರಮೇಶ್ವರ್ ಅವರಿಗೆ ಭೇಟಿಯಾಗಿ ಇದರೆಲ್ಲ ವಿವರಣೆ ಕೊಡಬೇಕು ಒಂದಿನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೇನೋ ಸಮಯ ಕೇಳಿದ್ದಾರೆ, ಇಂದು ನಾಳೆ ಸಿಗ್ಬೋದು. ಬೇಡ ಸಿಕ್ಕರು ಎಷ್ಟರ ಮಟ್ಟಿಗೆ ಇಲ್ಲಿ ನಮ್ಮ ಗೃಹ ಮಿನಿಸ್ಟರ್ ಒಪ್ತಾರೋ ಆ ಮಾತು ಬೇರೆ. ಆದರೆ ಅಟ್ಲೀಸ್ಟ್ ತಮ್ಮ ಮನದ ಮಾತುಗಳನ್ನು ಮತ್ತು ದೂರದಾರರು ನಾವು ಒಂದು ವೇಳೆ ನಾವು ಸುಳ್ಳು ಹೇಳ್ತಾ ಇದ್ರ ಅನ್ನುವಂಥ ಮಾತಿಂದ ಇವೆಲ್ಲ ನಡೆದು ಹೇಗೆ, ಯಾರು ಮಾಡಿದರು ಅನ್ನೋಕ್ಕೂ ನೀವು ಉತ್ತರ ಕೊಡಬೇಕು ಅಂತ. ಯಾಕಂದರೆ ಇಲ್ಲ ವ್ಯವಹಾರ ನಡೆದಿದ್ದಾವ, ಸಾಧ್ಯಷ್ಟು ಬಂದಂಥ ಸಾಕ್ಷಿಗಳಿಗೆ ಫೇವರಾಗಿ ಏನೋ ಹೇಳಿ ಮತ್ತೇನೋ ಕೊಟ್ಟು ಬೆದರಿಸೋ ಹಿಂದೆ ಕಳಿಸ್ತಾ ಇದ್ದಾರೆ. ಕೆಲವು ಸಾಕ್ಷಿಗಳು ಬಂದಂಥವ್ರು ಗಟ್ಟಿ ನಿಂತವ್ರನ್ನ ಅಂಜಿಸಿ ಓಡಿಸ್ತಾ ಇದ್ದಾರೆ. ಸುಜಾತ ಭಟ್ ಬಂದು ಏನೇನೋ ಕೊಟ್ಟಳು, ಅವಳು ದಿಶಾಬುಲ್ ಮಾಡಿದರು, ಅದು ನಾವು ನೋಡ್ತಾ ಇದ್ದೀವಿ ನಾವು. ಮತ್ತೊಂದಿಷ್ಟು ಗೋಧಿ ಮೀಡಿಯಾ ಕೇವಲ ಚಿನ್ನಯ್ಯನ ಇವತ್ತು ಸಾಕ್ಷಿಯಾಗಿ ಹಿಡ್ತಾರೆ ವಿನಃ ಉಳಿದವ್ರ ಬಗ್ಗೆ ಸಾಕ್ಷಿ ಹಿಡಿತಾ ಇಲ್ಲ. ಚಿನ್ನಯ್ಯ ಹೇಳಿದ ಸತ್ಯದಂತ ಅನ್ನೋದು ವಾದ ಮಾಡ್ತಾ ಇದ್ದಾರೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ 4 ಜನರ ಬಾಯಿ ಮುಚ್ಚುವಂಥ ಪ್ರಯತ್ನ ಅವ್ರು ಮಾಡ್ತಾಯಿದ್ದು. ಮುಚ್ಚೋಗ್ಬಿಟ್ರೆ ಮುಗಿದು ಬಿಡ್ತದೆ ಅನ್ನುವಂಥದ್ದು. ಇಲ್ಲಿವ್ರಿಗೆ ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪ ಬಂದರು, ಇಷ್ಟೆಲ್ಲ ಘಟನೆ ನಡೆದಿದ್ದಾವಿಲ್ಲ ಅಂತಲ್ಲ. ಈ ಗೋಧಿ ಮೀಡಿಯಾ ಇಷ್ಟು ಇಂಟೆಲಿಜೆಂಟ್ ಅದ, ಬುದ್ಧಿವಂತದ, ತಮಗೆ ಬೇಕಾದಂಥ ಪಾಠಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತದೆ. ಬಾಲನವ್ರ ಜೊತೆಗೆ ಒಂದು ವಿಶ್ಲೇಷಣೆ ನಡೆದು ನಾವು ನೋಡಿದ್ವಿ ಮಹಾಭಾರತದಲ್ಲೇ. ಅದರಲ್ಲೇ ಬಾಲನವ್ರು ಕೇಳೋ ಪ್ರಶ್ನೆಗಳು ಅವ್ರು ಹೋಗ್ತಾ ಇಲ್ಲ. ಕೇವಲ SIT ನೇಮಿಸಿದ್ದು ಚೆನ್ನಪ್ಪ ಅಂದ್ರೆ ಭೀಮ, ಅವನು ತಿರುಗಿ ಬಿದ್ದು ಅವನ ಮೇಲೆ ಅಷ್ಟೇ ಮಾತಾಡಿಸ್ತಾರೆ. ಆ ಕೇಸಿನ ಬಗ್ಗೆ ಅಷ್ಟೇ ಮಾತಾಡಿದ್ರು. ಈಗ ಯಾಕೆ ಹಿಂದೆ ಓಡ್ತಾ ಇದ್ದಾರೆ ಇವ್ರು 4 ಜನ ಕೇಳ್ತಾ ಇದ್ದಾರೆ. ಅವ್ರು ಹಿಂದೆ ಓಡ್ತಾ ಇಲ್ಲ. ದೂರದಾರ ಸುಳ್ಳುಗಾರ ಅಂತ ಅವ್ರನ್ನ ಆರೋಪಿ ಮಾಡ್ತಾ ಇದ್ದಾರಲ್ಲ, ಅದನ್ನು ವಿರೋಧಿಸ್ತಾ ಇದ್ದಾರೆ. ಅದಕ್ಕಾಗಿ ಹಿಂದೆ ಬಂದಿದ್ದಾರೆ ಅವರು. ಅದರ ಅರ್ಥ ಆ ತನಿಖೆಯಿಂದ ಹಿಂದೆ ಬಂದಿಲ್ಲ ಅವರು. ಯಾಕೆಂದ್ರೆ ತನಿಖೆ ಹಿಂದೆ ತಕ್ಕೊಳ್ಳಿಕ್ಕೂ ಬರೋದಿಲ್ಲ. ಯಾಕೆಂದರೆ ಅದನ್ನು ಸ್ವತಃ ಬಾಲಣ್ಣವರು ಅದನ್ನು ಒಪ್ಪಿಕೊಂಡಿದ್ದಾರೆ, ಹೇಳಿದ್ದಾರೆ. ಅದನ್ನು ಹಿಂದೆ ತೆಗಿಬೇಕಾದವರು ಆ ಚಿನ್ನಯ್ಯ, ಅವ್ರಿಗೂ ಆಗೋದಿಲ್ಲ. ಒಮ್ಮೆ ಆರೋಪ ಮಾಡಿದ ಮೇಲೆ ಅದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಾಗ ಹಿಂದೆ ತಗೊಳ್ಳೋಕೆ ಬರೋದಿಲ್ಲ, ಯಾರಿಂದ ಆಗೋದಿಲ್ಲ. ಅವ್ರು ಕೇಳ್ತಾ ಇರೋದಷ್ಟೇ, ದೂರದಾರನ ಯಾಕಪ್ಪ ನೀವು ಈಗ ಕಾಡ್ತಾ ಇದ್ದೀರಿ, ನೀವೇ ತನಿಖೆ ಮಾಡಿರೋದನ್ನು. ಸುಳ್ಳು ಅಂದರೆ ಯಾರಿದ್ದಾರೆ ಅವರು? ಹೆಗ್ಗಡೆ ಅವರು ಇಲ್ವಾ? ಹೋಗಲಿ, ಯಾರಿದ್ದಾರೆ, ಯಾರು ಮಾಡಿದರು? ಸೌಜನ್ಯ ಕೇಸಿನ ಬಗ್ಗೆ ಮಾತಾಡಿದ ತಕ್ಷಣ ಮಾತಾಡೋದು ಶುರು ಮಾಡಿದ ತಕ್ಷಣ ಅದು ವಿರೋಧ ಮಾಡ್ತಾರೆ. ಇಲ್ಲ ಅದಿಲ್ಲ, ಮುಗಿದು ಹೋಗಿದೆ, ಅದು ಬಿಟ್ಟರೆ ಇದು ಮಾತಾಡ್ರಿ. ಹಾಗಾದ್ರೆ CBI ಸುಳ್ಳು ಹೇಳ್ತದೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲೇ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ CBI, CID, ಈಗಿನ SIT ಇವುಗಳ ಮೇಲೆಲ್ಲ ಪ್ರಭಾವ ಮಾಡುವಂಥ ವ್ಯಕ್ತಿ ಅಂತ ಇವರು ಆರೋಪ ಮಾಡ್ತಾರೆ ದೂರದಾರರು. ಅದಕ್ಕೆ ಅವ್ರು ಹಾಗಾದ್ರೆ ಯಾರಿಂದ ತನಿಖೆ ಮಾಡಿಸ್ಬೇಕು ಮತ್ತೆ ಪ್ರಶ್ನೆ ಮಾಡ್ತಾರೆ. ಅಂದರೆ ಒಟ್ಟಿನಲ್ಲಿ ದಿಶಾಬುಲ್ ಮಾಡಿಸುವಂಥದ್ದು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಪೂರ್ತಿ ಗಟ್ಟಿ ಇರುತ್ತಂತ ಈ 4 ಜನ ದೂರದಾರರು ಸ್ಪಷ್ಟವಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಾಡಿದವ್ರೆ, ಹಾಗಾಗಿ ನಡೆದಲೇನು ಎಲ್ಲ ಘಟನೆಗಳು ಅಂತ ಇವತ್ತು ಪ್ರಶ್ನೆ ಮಾಡೋದಾಗ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲ ಅವ್ರು ನಡೆದಿಲ್ಲ ಅಂದ್ರೆ ಅದು ಮಾತಾಡಪ್ಪ, ಇವರೇ ಸುಳ್ಳು ಹೇಳ್ತಾ ಇದ್ದಾರೆ, ನಡೆದಾವ ಅಂತ ಹೇಳ್ತಾರೆ. ನಡೆದಾವಲ್ರಿ, ಸೌಜನ್ಯ ಅಂತಾಗಿ ಸುಳ್ಳಾನ ಅದು ಇಲ್ಲಿ ತರಬೇಡ್ರಿ ಅಂತ ಹೇಳ್ತಾರೆ.
ಮತ್ತು ಎಲ್ಲಿ ತರೋದು ಅದನ್ನು ಯಾರನ್ನು ಕೇಳೋದು CBI ಕೊಟ್ಟೋದಿಲ್ಲ ರಿಪೋರ್ಟ್. ಹಾಗಾದ್ರೆ ಇಬ್ಬರು ಡಾಕ್ಟರ್ಸ್ ಇದ್ದರು ಆ ಹೆಣ್ಮಕ್ಳು, ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಇಲ್ಲ, ಮಾಡ್ತಾನೋ ಇಲ್ಲ ಸರ್ಕಾರ, ಅಥವಾ ಮತ್ತೊಂದು ತನಿಖೆ ಮಾಡ್ತಾಯಿಲ್ಲ, ಮತ್ತೊಂದು ತನಿಖೆಗೆ ಆಸ್ಪತ್ರೆ ಕೊಡ್ತಾ ಇಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಶುರುವಾಗಿದ್ದಿಲ್ಲ ರೀ. ಅದಕ್ಕಾಗಿಯೇ ಈ ಅಲ್ಲಿದ್ದಂಥ ವ್ಯಕ್ತಿಯನ್ನು ಒಂದು ಹಿಡ್ಕೊಂಡ್ಬಂದಾಗ ಆ ವ್ಯಕ್ತಿ ಒಪ್ಕೊಂಡ. 2023ರಲ್ಲಿ ಒಪ್ಕೊಂಡಿದ್ದಾನೆ ನಮ್ಮ ಇವ ಚೆನ್ನಯ್ಯ. ಸ್ವತಃ ನಿರ್ವಾಣಾನಂದ ಸ್ವಾಮಿಗಳ ಮುಂದೆ ಹೌದು ಗೌಡ್ರ ಹೆಣ್ಮಗಳು ಗೌಡ್ರ ಜನ ಅಂತ ಹೇಳಿದ್ದಾರೆ. ಅದು ನಡೆದು ಸಹಿತ ಒಪ್ಕೊಂಡಿದ್ದಾರೆ. ಇವತ್ತು ನಿರ್ಮಾಣಾನಂದ ಸ್ವಾಮೀಜಿಯವರು ಸಹಿತ ಈ ವಿಷಯದಲ್ಲಿ ಮೌನ ಆಗಿದ್ದನ್ನು ನೋಡಿದರೆ, ಎಂಥದ್ದು ಮೌನ ಆಗಿದ್ದು ನೋಡಿದಾಗ ಸಹಜವಾಗಿ ಕೇಸನ್ನು ಹೊರಗೆ ತೆಗಿಲಿಕ್ಕೆ ಸಾಧ್ಯ ಅದಲ್ಲ ಅಂತ. ನಂತರದಲ್ಲಿ ಚೆನ್ನಯ್ಯ ಅಂತ ಗೊತ್ತಾದ ತಕ್ಷಣ ಅವನು ವಿಚಾರಗಳು ಸಹಿತ ಬದಲು ಮಾಡಿಸಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡಿಸ್ಲಿಕ್ಕೆ ಹಚ್ಚಿದ್ರು 173ರಲ್ಲೇ. ಅಂದರೆ ಈ ಹೆಗ್ಡೆಯವ್ರ ವಿರೋಧವಾಗಿ ಯಾರೇ ಏನು ಸಾಕ್ಷ್ಯ ಆದರೂ ಅವರನ್ನು ಇವ್ರು ಮುಚ್ತಾ ಇದ್ದಾರೆ, ಮರೆಸ್ತಾ ಇದ್ದಾರೆ, ಅವ್ರು ದೂರ ಸರಿಸ್ತಾ ಇದ್ದಾರೆ, ಭಯ ಹುಟ್ಟಿಸ್ತಾ ಇದ್ದಾರೆ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಅಂಥೊಡನೆ ಈಗ ನಮ್ಮ ಸರ್ಕಾರದ ಅದರಲ್ಲೂ ಗೃಹ ಮಂತ್ರಿಯವರು ಭೇಟಿ ಆಗಬೇಕು ಅಂತೇಳಿ ದೂರದವ್ರು ಹೊರಟಿದ್ದಾರೆ. ಯಾಕೆ ನಮ್ಮನ್ನು ಅನಗತ್ಯವಾಗಿ ಹರಾಸ್ ಮಾಡ್ತಾ ಇದ್ದಾರೆ ಮತ್ತು ಇದು ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಇದಂಥವ್ರು ಇದಕ್ಕೆ ಹಸ್ತಕ್ಷೇಪ ಹಾಕಿರೋದ್ರಲ್ಲ ನಮ್ಮದೇನು ತಪ್ಪಿಲ್ಲ. ಆದರೆ ನಮಗೇನು ಬೇಕಾಗೋದಿಲ್ಲಪ್ಪ. ಹಾಗಾದರೆ ಹೆಗ್ಡೆ ಅವರಿಲ್ಲ, ಭಾಳ ಸಂತೋಷ. ಆದರೆ ಇದು ನಡೆದು ಇದ್ರ ಹಿಂದಿದ್ದಂಥವ್ರು ಯಾರು 1, 2 ಆಗಿದ್ರೆ ಏನೋ ಆಗಿರ್ಬೋದು ಬಿಡಪ್ಪ, ಯಾರೋ ಅವರಲ್ಲೇ ಮಾಡಿರ್ಬೋದು, ಏನೋ ಆಗಿರ್ಬೋದು ಅಂತ ಏನೋ ಮುಚ್ಚಾಕ್ಬೋದಾಗಿತ್ತು. ನಿರಂತರವಾಗಿ ನಡೀತಾ ಇದ್ದಂಥದ್ದು, ನಿರಂತರವಾಗಿ ಹೆಣ್ಣುಗಳು ಬೀಳ್ತಾ ಹೋಗುವಂಥದ್ದು, ನಿರಂತರವಾಗಿ ಮೇಲೆ ಇಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆ ಆಗ್ತಾ ಇರೋದನ್ನು ಅನೇಕ ಈ ಸಾಕ್ಷಿಗಳು ಬಂದು ಹೇಳಿದ್ದಾರೆ. ಚೆನ್ನಪ್ಪನದು ಒಪ್ಕೊಳ್ತಾನ ಅಥವಾ ಭೀಮನ ಒಪ್ಕೊಳ್ತಾನೆ, ಹೌದು ನಾನು ಹುಗಿದಿದ್ದೀನಿ ಅಂತೀರ. ಅವ್ನು ಹೇಳಿದ ಜಾಗದಲ್ಲಿ ಸಿಕ್ಕಿಲ್ಲ, ಭಾಳಷ್ಟು ಏನು ಬಯಸಿದ್ದ ಏನು ಹೇಳಿ ತಿಳ್ಕೊಂಡಿದ್ದು ಹೇಳಿದ್ದ ಅವನು ಸಿಕ್ಕಿಲ್ಲ. ಮತ್ತು ಬೇರೆ ಅದು ಅಲ್ಲೂ ಒಳಗೂ ಭಯ ಹುಟ್ಟಿಸಿದ್ರು. SITಯಲ್ಲಿದ್ದ ಅನೇಕ ಅಧಿಕಾರಿಗಳು, ಕೆಲವೊಂದಿಷ್ಟು ಅನೇಕ ಅನ್ನೋಗಿದ್ರು, ಕೆಲವೊಂದು ಅಧಿಕಾರಿಗಳು ಮಂಜುನಾಥ್ ಗೌಡ್ನಂಥವ್ರು ಭಯ ಹುಟ್ಟಿಸಿದ್ರು. ನಿಮ್ಮನ್ನು ಉಳಿಸೋದ್ರಲ್ಲಿ ಹೊರಗೆ ಹೋದ್ರೆ ಮತ್ತೇನು ಭಯ ಹುಟ್ಟಿಸಿ ಅವ್ರನ್ನ ಮಾತಾಡಿದ್ದು. ಅವನ್ನ ಆ ವ್ಯಕ್ತಿಯನ್ನು ಮಂಜುನಾಥ್ ಗೌಡ ಇವತ್ತು CPI ಇದ್ದಂಥ DYSP ಆಗಿದ್ದಾನೆ ಸುದ್ದಿಗಳಿದ್ದಾವೆ. ಅವ್ರಿಗೆ ಪ್ರಮೋಷನ್ ಸಿಗುವಂಥದ್ದು ಮತ್ತೆ ನಾವು ಅಂತ ನೋಡೋದನ್ನು ನಡೆದದ್ದು ನೋಡಿದಾಗ ಇಲ್ಲಿ ಒತ್ತಡದ ಈ ಅಲ್ಲಿ ಆಡಳಿತಾಧಿಕಾರಿ ಅನ್ನುವಂಥದ್ದು ಸ್ಪಷ್ಟವಾದ ಒಂದೇನಪ್ಪ ಅಂತಂದ್ರೆ ದೂರನ್ನು ಇವರು ಮಾಡ್ತಾಯಿದ್ದಾರೆ. ಇಲ್ಲ ನಾವು ಮಾಡಿದ್ದೀನೋ ಅದನ್ನು ಕೆಳಗೆ ಕೇಳೋ ಪ್ರಶ್ನೆಗಳು ಬಂದು ನಿಂತಿದ್ದಾರೆ. ಅವರು ಅಷ್ಟು ರೋಷ ಹೋಗಿದ್ದಾರೆ. ಹಾಗಾಗಿ ನಾವು ಮಾಡಿದ್ವಿ 5 ಕೊಲೆಗಳನ್ನು ಯಾರು ಮಾಡಿದರು? VS ಉಗ್ರಪ್ಪನವರು ಈ ಹಿಂದಿನ ಅದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಆಗಿದ್ದನ್ನು ಹೆಣಗಳ ಬಗ್ಗೆ, ಇಲ್ಲಿ ಸಾವುಗಳ ಬಗ್ಗೆ ಕೊಟ್ಟಿದ್ದಾರೆ. ಅಷ್ಟೇ ಆಗಿ ತಿರುಪತಿಯಲ್ಲಿ ಆಗಲಾರ್ದಿಲ್ಲ ಆಗ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟ ಉಲ್ಲೇಖನೂ ಆವತ್ತಿನ SP ಅವರು ಎಲ್ಲ ತಮ್ಮ ಡಾಕ್ಯುಮೆಂಟ್ಸಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಇವೆಲ್ಲದ್ರ ಹಿಂದೆ ಯಾರದಾರ ಇನ್ನೂ ಅವ್ರಿಗೆ ಸ್ಪಷ್ಟ ಆಗ್ತಾ ಇಲ್ಲ. ಅದಕ್ಕೆ ಕಾರಣೀಕರ್ತರು ಅಲ್ಲಿ ಹೆಗ್ಡೆ ಅವ್ರನ್ನ, ಯಾಕಂದ್ರೆ ಅವ್ರ ಅಂಡರ್ದಲ್ಲೇ ಬರುತ್ತಿರುವಂಥದ್ದೆಲ್ಲ. ಹಾಗಾಗಿ ಅವ್ರ ಕೆಲಸ ಅದೇ ಅಂತಲ್ಲ, ಅದು ಇದ್ರ ಬಗ್ಗೆ ಸ್ಪಷ್ಟವಾದ ದೊಡ್ಡ ಪಟ್ಟಣ ಬಿಡಪ್ಪ, ಒಂದು ಬಾಂಬೆ ಸಿಟಿ ಅದ ಅಥವಾ ಮುಂಬೈ ಸಿಟಿ ಅದ, ಬೆಂಗಳೂರು ಸಿಟಿ ಅದ, ಮದ್ರಾಸ್ ಸಿಟಿ ಅದ, ಹೆಂಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ ಅನ್ಬೋದು. ನಾವು ಅವ್ರನ್ನ IAS ಆಫೀಸರು, CBI ಆಫೀಸರು ಅದು ನಾವು ಕೇಳ್ಬೋದು, ಇಲ್ಲಂತಲ್ಲ. ಅದು ಇಲ್ಲೇ ಇರೋದು ಸಣ್ಣ ಹಳ್ಳಿ, ಈ ವ್ಯಾಪ್ತಿಯಲ್ಲಿ ಇಷ್ಟೆಲ್ಲ ನಡೆದದ. ಇದನ್ನು ಮಾಡಿದವ್ರು ಯಾರು? ಇದನ್ನೇ ಇವತ್ತು ಕೇಳ್ತಾ ಇದ್ದಾರೆ ದೂರದಾರರು ಸುಳ್ಳು ಹೇಳ್ತಾ ಇದ್ದಾರೆ. ಇವೆಲ್ಲ ನಡೆದ ಘಟನೆ ಸುಳ್ಳಾನ? ಈ ಒಂದು ಹೆಣ್ಮಗಳು ಈ ಒಂದು ಆನೆ ಮಾವುತನ ಹಿಂದೆ ಯಾರಿದ್ದಾರ? ಅದು ಇಂಟೆನ್ಷನ್ ಯಾರ್ದು? ಅಲ್ಲಿ ಕಟ್ಟಿದವ್ರು ಯಾರು? ಅದು ಯಾರ ಜಾಗ? ಆನೆ ಮಾವುತನ ಜಾಗದಲ್ಲಿ ಇವತ್ತು ಇದು ಬಿದ್ದಿದ್ದ, ಇದು ಬಿಲ್ಡಿಂಗ್ ಎದ್ದದ, ಹೋಟೆಲ್ ಎದ್ದದ, ಅವನ ಕೊಲೆ ಯಾಕಾಯಿತು? ಇವುಗಳಿಗೆಲ್ಲ ಉತ್ತರ ಹುಡುಕಬೇಕಾಗಿದ್ದಲ್ಲ. ಅಂದರೆ ಅದನ್ನು ದಿಶಾಪು ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ಗೋಧಿ ಮೀಡಿಯಾ ಮಾಡ್ತಾ ಇದ್ದಾರೆ. ಅದೆಲ್ಲ ಗೋಧಿ ಮೀಡಿಯಾ ಹೆಗ್ಡೆಯವ್ರು ಉಳಿಸುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋದು ಈ ದೂರದಾರರ ಆರೋಪ. ಮತ್ತು ಜನಸಾಮಾನ್ಯ ಹೌದಪ್ಪ ಸರಿ ಅದಂತ ಎಲ್ರಿಗೂ ಈ ವಿಚಾರ ಸರಿ ಅನ್ನಿಸ್ತಾ ಇಡೀ ನಾಡಿನ ತುಂಬ ಹಬ್ಬತಾ ಇದೆ ಅಂತ SITನ ನೇಮಿಸಿದ್ದಾರೆ. ಆದರೆ SITನ ರಿಪೋರ್ಟ್ ಕೊಡೋದಷ್ಟು ದಾರಿ ನೋಡ್ತಾ ಇದ್ದಾರೆ ಎಲ್ಲರೂ. ರಿಪೋರ್ಟ್ ಏನು ಬರ್ಬೋದು ಈಗಿನ ಲೆಕ್ಕದ ಪ್ರಕಾರ ನೋಡಿದ್ರೆ ಪ್ರಾಮಾಣಿಕ ಮಾಡ್ತಾ ಇದ್ದಾರಪ್ಪ, ಒಳ್ಳೆ ರಿಪೋರ್ಟ್ ಬರ್ತದೆ ನಾವು ಹೇಳ್ಬೋದು. ಬಟ್ ಆ ರಿಪೋರ್ಟು ದಿಶಾಬಲ್ ಮಾಡುವಂಥ ಕೆಲಸಗಳು ನಮ್ಮ ಗೋಧಿ ಮೀಡಿಯಾ ಮಾಡ್ತಾ ಇದ್ದಾವೆ, ಈ ಪೇಡ್ ಚಾನಲ್ಗಳು ಮಾಡ್ತಾ ಇದ್ದಾವೆ ಅನ್ನೋದು ಪ್ರಬಲವಾದ ಆರೋಪ. ಜೊತೆಗೆ ಈ ದೂರದಾರರು ಇವತ್ತು ಏನಪ್ಪ ಅಂತಂದ್ರೆ ಗೃಹ ಮಿನಿಸ್ಟ್ರಿಗೆ ಹೋಗಿ ಇವುಗಳನ್ನ ಎಲ್ಲ ವಿವರಿಸಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನಾವು ಬೇರೆ ಮಾತು. ಬಟ್ ಅವ್ರು ನಿಲ್ಲಿಸಿಲ್ಲ ತಮ್ಮ ಹೋರಾಟನ. ಅವರು ಈ ಗ್ರೌಂಡ್ ಬಿಟ್ಟು ಓಡಿ ಹೋಗಿಲ್ಲ. ಅವ್ರಿಗಿಷ್ಟ ಅನಗತ್ಯ ನಾವು ಸುಳ್ಳು ಹೇಳಿದೀವಿ ಅಂತ ಒಂದು ನೆಪದ ಮೇಲೆ ನಮ್ಮ ಜೈಲಲ್ಲಿ ಹಾಕಿ ಕೊಳುವಂಥದ್ದು ಈ ಮೂಮೆಂಟನ್ನು ಸ್ತಬ್ಧ ಮಾಡುವಂಥ ಪ್ರಯತ್ನ ನಡೆದ, ಬಂದ್ ಮಾಡುವಂಥ ಪ್ರಯತ್ನ ಅದು ಇದು ಆಗಬಾರ್ದು. ಅದಕ್ಕೆ ನಾವು ಹೋಮ್ ಮಿನಿಸ್ಟ್ರಿಗೆ ಭೇಟಿ ಆಗ್ತೀವಿ, ಸಾಧ್ಯ ಆದರೆ ಇನ್ನೂ ಹೆಚ್ಚಿನ ಅಧಿಕಾರಿಗಳಿಗೆ ಭೇಟಿ ಆಗ್ತೀವಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ಈ ಎಲ್ಲ ನಮ್ಮ ಆಡಳಿತಶಾಹಿಯಿಂದ ಅಥವಾ ನಮ್ಮ ಅಧಿಕಾರಿಗಳಿಂದ ಉತ್ತರ ಸಿಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ಇವತ್ತಿನ ಬೆಳವಣಿಗೆ. ಈ ದೂರದಾರರ ಮಾತುಗಳಿಗೆ ಎಷ್ಟರ ಮಟ್ಟಿಗೆ ನಮ್ಮ ಈ ಗೃಹ ಮಿನಿಸ್ಟರ್ ಕೇಳ್ಬೋದು ಅನ್ನೋದು ನೋಡ್ತಾ
ಅದ್ರ ಏನು ರಿಸಲ್ಟ್ ಬರ್ಬೋದು ಅನ್ನೋದು ಎದುರು ನೋಡ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಇದು ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.